ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ವಿಜಯರಾಜ್ ಮಿಷನ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಅನಾಥ ಬಡ ಮಕ್ಕಳಿಗೆ ಬಟ್ಟೆ ಕಾಣಿಕೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಶಾಹೀನ್ ಶಿಕ್ಷಣ ಸಂಸ್ಥೆ ಪ್ರಮುಖರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಸೇರಿದಂತೆ ನಾನಾ ಧಾರ್ಮಿಕ ಗುರುಗಳು ಒಂದು ಬಡ ನಿರ್ಗತಿಕ ಮಕ್ಕಳಿಗೆ ಸಾಂಕೇತಿಕವಾಗಿ ಒಂದು ಕಾಣಿಕೆಯನ್ನ ಬಟ್ಟೆಯನ್ನು ವಿತರಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕುರಿತಂತೆ ಶಾಹೀನ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡಿ, ಪರರಿಗೆ ನಿಸ್ವಾರ್ಥ ಮನಸ್ಸಿನಿಂದ ಸೇವೆ ಮಾಡಿದರೆ ಅಂಥವರೊಂದಿಗೆ ದೇವರು ನೆರಳಾಗಿ ನಿಲ್ತಾರೆ, ಅವರಿಗೆ ಸಹಾಯವನ್ನ ಮಾಡ್ತಾರೆ. ಅವರಿಂದ 4 ಜನರಿಗೆ ಸಹಾಯ ಆಗುವ ರೀತಿಯಲ್ಲಿ ದೇವರು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ವಿಜಯರಾಜ್ ಮಿಷನ್ ಟ್ರಸ್ಟ್ ನಿಸ್ವಾರ್ಥ ಮನೋಭಾವನೆಯಿಂದ ಬಡ ನಿರ್ಗತಿಕ ಅನಾಥ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಅವರ ಲಾಲನೆ ಪೋಷಣೆ ಮಾಡುತ್ತಿದ್ದು, ಇಂತಹ ಮಿಷನ್ಗಳನ್ನು ನಾವುಗಳು ಅಭಿವೃದ್ಧಿಗೊಳಿಸಬೇಕು. ಇದೆಲ್ಲವೂ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ವಿಜಯರಾಜ್ ಮಿಷನ್ ಟ್ರಸ್ಟ್ನ ಈ ಒಂದು ಕಾರ್ಯ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಂಸ್ಥೆಯ ಪ್ರಮುಖರಾಗಿರುವ ಧನರಾಜ್ ಅವರು ಮಾತನಾಡಿ, ಏಸು ಕ್ರಿಸ್ತನ ಆಶೀರ್ವಾದದಿಂದ ಇವತ್ತು ವಿಜಯರಾಜ್ ಮಿಷನ್ ಟ್ರಸ್ಟ್ ಸತತ 10 ವರ್ಷಗಳಿಂದ ಅನಾಥ ಮಕ್ಕಳಿಗೆ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಬಟ್ಟೆ ವಿತರಣೆ ಮಾಡುವ ಮೂಲಕ ಅಥವಾ ಏನಾದರೂ ಒಂದು ಕೊಡುಗೆ ನೀಡುವ ಮೂಲಕ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಮಾಡುತ್ತಾ ಬಂದಿದ್ದೇವೆ. ದತ್ತು ಮಕ್ಕಳು, ವಿಧವೆಯರು, ರೋಗ ಪೀಡಿತರ ಪೋಷಣೆಯನ್ನ ಹಾಗೂ ಅನಾಥ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಅವರ ಪೋಷಣೆಯನ್ನ ಮಾಡುತ್ತಾ ಬಂದಿದ್ದೇವೆ. ಇದೆಲ್ಲವೂ ಕೂಡ ದೇವರ ಕೃಪೆಯಿಂದ ಮಾತ್ರ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಅದರಂತೆ ಕಾರ್ಯಕ್ರಮ ಉದ್ದೇಶಿಸಿ ವೇದಿಕೆ ಮೇಲೆ ಇದ್ದ ಅತಿಥಿ ಗಣ್ಯರು ಹಾಗೂ ವಿವಿಧ ಧರ್ಮ ಗುರುಗಳು ಮಾತನಾಡಿದರು. ಇದೇ ವೇಳೆ ವೇದಿಕೆ ಮೇಲೆ ರೇವರೆಂಡ್ ಇಮ್ಯಾನ್ಯುಯಲ್ ಪುಷ್ಪಲ, ರೇವರೆಂಡ್ ಎನ್.ಎಂ. ರಾಜು ಪೌಲ್, ಪೂಜ್ಯ ಬಂದೆ ದಮ್ಮಾನಂದಜಿ, ಮುಫ್ತಿ ಗುಲಾಂ, ಮುಫ್ತಿ ಎಂ.ಡಿ. ಅಯೂಬ್ ಸಲೀಂ ಹಶ್ಮಿ, ಜ್ಞಾನಿ ದರ್ಬಾರ್ ಸಿಂಗ್, ಡಾಕ್ಟರ್ ಅಬ್ದುಲ್ ಖದೀಮ್, ಶ್ರೀ ವಿಜಯಕುಮಾರ್ ಎನ್. ಬಾವ್ಗಿ, ಡಾಕ್ಟರ್ ಮೊಹಮ್ಮದ್ ಸೋಯಲ್, ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ, ಶ್ರೀ ರಾಜಕುಮಾರ್ ಚಿಂತಾಮಣಿ, ಡಾಕ್ಟರ್ ಭೀಮರಾವ್ ಸಿಂಗೋಡೆ, ಎಸ್.ಪಿ. ರಾಜಶೇಖರ್, ಸೂರ್ಯಕಾಂತ್ ಸಂಗೊಳ್ಗಿಕರ್ ಹಾಗೂ ವಿಜಯರಾಜ್ ಮಿಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಮತಿ ವಿಜಯಶ್ರೀ ಧನರಾಜ್ ಅವರು ಸೇರಿದಂತೆ ಇತರರು ಇದ್ದರು. To the children and also the wonderful work Dhanraj is involved with and his wife are involved with. I really appreciate them and I want to share a few things at this time. So ಈ ಒಂದು ಸಂದರ್ಭದಲ್ಲಿ ನಿಜವಾಗಲೂ ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಮಕ್ಕಳಿಗೆ ಗಿಫ್ಟ್ಗಳು ಕೊಡೋದಾಗಲಿ, ಕ್ರಿಸ್ಮಸ್ ವಿಷಯದ ತಿಳಿಸೋದಾಗಲಿ ಮತ್ತು ವಿಜಯರಾಜ್ ಮಿಷನ್ ಮಾಡುವಂತ ಸೇವೆ ಮತ್ತು ಧನರಾಜ್ ಅವರು ಅವರ ಕುಟುಂಬವನ್ನು ಮಾಡುವಂತ ಸೇವೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. Whenever Dhanraj and I we met together, he always talks about this home, about children, because I don't remember any conversation without talking about the children he had with me. ಸೊ ಯಾವಾಗ ನಾವು ಇಬ್ಬರು ಒಟ್ಟಾಗಿ ಸೇರಿದಂತ ಸಂದರ್ಭದಲ್ಲಿ ಪ್ರತಿ ಸಮಯದಲ್ಲಿ ಮಕ್ಕಳ ವಿಷಯದಲ್ಲಿ ಮತ್ತು ಸೇವೆ ವಿಷಯದಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೆ ಆ ವಿಷಯದ ನಾನು ಯಾವುದೇ ನೋಡ್ತಾ ಇರಲಿಲ್ಲ, ಆದ್ರೆ ಆ ವಿಷಯ ಏನು ಎಂಬುದಾಗಿ ನಾನು ತಿಳ್ಕೊಳ್ತಾ ಇದ್ದೆ. Even yesterday evening I came to his house, he was talking about the children and the needs they have and whatever the best they are trying to do for them. ಸೊ ನಿನ್ನೆ ನಾನು ಭೇಟಿ ಆದಾಗ ಕೂಡ ಈ ಮಕ್ಕಳ ವಿಷಯದಲ್ಲಿ ಅವ್ರಿಗೆ ಏನು ಬೇಕು, ಏನು ಕೊಡಬೇಕೆಂಬ ವಿಷಯದಲ್ಲಿ ಕೂಡ ಮಾತಾಡ್ತಾ ಇದ್ರು. I too have 2 children and whenever I see children I remember my children. ಯಾವಾಗ ನನಗೆ ಕೂಡ 2 ಮಕ್ಕಳಿದ್ದಾರೆ, ನಾನು ಈ ಮಕ್ಕಳನ್ನು ನೋಡಿದಾಗ ನನ್ನ ಮಕ್ಕಳನ್ನು ನೆನಪಾಗ್ತಾರೆ. Remember, Christmas gives hope to people. ಸೊ ನಾವು ತಿಳ್ಕೊಳ್ಳುವಂಥದ್ದು ಕ್ರಿಸ್ಮಸ್ ಅಂತಂದ್ರೆ ಜನಗಳಿಗೆ ಒಂದು ನಿರೀಕ್ಷೆ ಕೊಡುವಂತದ್ದಾಗಿದೆ. Because it's not something we externally observe, cutting the cakes or whatever the way decorate the house or wearing the new clothes. They are all the expression of joy, we can say, but we need to go to the roots of the meaning of Christmas. ನಾವು ಕ್ರಿಸ್ಮಸ್ ಸಂದರ್ಭದಲ್ಲಿ ಕೆಲವು ಜನಗಳು ಬೇರೆ ಬೇರೆ ರೀತಿಯನ್ನು ಆಚರಿಸ್ತಾರೆ. ಹೊರಗಡೆ ಬಣ್ಣ ಹಚ್ಚುವಂಥದ್ದು, ಆಮೇಲೆ ವಿಜೃಂಭಣೆ ಮಾಡೋದು, ಹಬ್ಬಗಳು ಆಚರಿಸುವಂಥದ್ದು. ಆದ್ರೆ ನಿಜವಾದ ಕ್ರಿಸ್ತ ಏನು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. Remember, generally people wear new clothes for the festival. Generally any festival people celebrate, they wear new clothes. ಯಾವುದೇ ಹಬ್ಬಗಳಾಗಿರ್ಲಿ ಸಾಧಾರಣವಾಗಿ ಎಲ್ಲಾ ಜನಗಳು ಹೊಸ ಬಟ್ಟೆಗಳನ್ನು ಧರಿಸಿಕೊಳ್ತಾರೆ. The new clothes actually is expression saying that I am happy. ಸೊ ಆ ಹೊಸ ಬಟ್ಟೆಗಳು ಏನ್ ತೋರಿಸ್ಕೊಡ್ತದೆ ಅಂತಂದ್ರೆ ನಾನು ಸಂತೋಷದಲ್ಲಿ ಇದ್ದೇನೆ ಎಂಬುದಾಗಿ.
We don't wear new clothes for a sad occasion, but we wear new clothes for a very pleasant occasion. ಸೊ ನಾವು ಒಂದು ಕೆಟ್ಟ ಕಾರ್ಯಗಳಲ್ಲಿ ಹೊಸ ಬಟ್ಟೆಗಳು ಹಾಕೋದಿಲ್ಲ, ಮರಣದ ಕಾರ್ಯಗಳು ಹೊಸ ಬಟ್ಟೆ ಹಾಕೋದಿಲ್ಲ, ಬಟ್ ಹೊಸ ಕಾರ್ಯಗಳ ಶುಭ ದಿನಗಳಲ್ಲಿ ಹೊಸ ಬಟ್ಟೆಗಳು ನಾವು ಧರಿಸಿಕೊಳ್ತೇವೆ. The whole world thinks about because Christians did not learn to behave in a proper manner. ಸೊ ಈ ಲೋಕ ಕ್ರಿಶ್ಚಿಯನ್ಸ್ ಬಿಟ್ರೆ ಬೇರೆ ತರ ನಡ್ಕೊಳ್ಳೋದಿಲ್ಲ ಎಂಬುದಾಗಿ ಜನಗಳು ತಿಳ್ಕೊಳ್ತಾರೆ. Because they want to own Christ and they want to only say that Christ belongs to us, Christ does not belong to others. ಸೊ ಅವ್ರು ಏನ್ ತಿಳ್ಕೊಳ್ತಾ ಇದ್ರೆ ಕ್ರೈಸ್ತನು ನಮಗ್ ಮಾತ್ರ ಸಂಬಂಧ ಉಳ್ಳವನು, ಬೇರೆಯವರಿಗೆ ಸಂಬಂಧ ಇಲ್ಲ ಎಂಬುದಾಗಿ ಅವರು ತಿಳ್ಕೊಳ್ತಾರೆ. That is the way people behave. ಅದೇ ರೀತಿಯ ಜನಗಳು ವರ್ತನೆ ಮಾಡ್ತಾರೆ. Even I have my friends, my degree college classmates or 10th class classmates, we have WhatsApp group. During the Christmas time also, I also wish them about the blessed Christmas. ಸರ್ ಕ್ಲಾಸ್ಮೇಟ್ ಇರುವಂತ ಡಿಗ್ರಿ ಕಾಲೇಜಲ್ಲಿ ಹೈಸ್ಕೂಲ್ ಅಲ್ಲಿ ಮಾಡುವಂತ ಎಲ್ಲಾ ಜನಗಳು ಅವರು ಕ್ರಿಸ್ಮಸ್ ತನ್ನನ್ನು ತಾನೇ ಆಚರಿಸಿಕೊಳ್ಳುವಂತರಾಗಿದ್ದಾರೆ. And sometimes they raise a question, Christmas is your festival, why are you wishing us? ಅವರಂತಾರೆ ಕ್ರಿಸ್ಮಸ್ ನಿಮ್ಮ ಹಬ್ಬ ಆಗಿದೆ, ನಮಗೆ ಯಾಕೆ ನೀವು ಅದನ್ನು ಸ್ವಾಗತ ಕೋರ್ತೀರಿ ಎಂಬುದಾಗಿ. That is the way we have been behaving with our friends. So, हमारे समाज में ऐसे लोग हैं जो दूसरों की फिक्र करते हैं. जब तक कोई शख्स दूसरों की फिक्र में लगा हुआ है, दूसरों का भला सोचते रहता है, ईश्वर अल्लाह भगवान उसका भला करेगा, ये गारंटी. ये फिक्र हम सब में आ जाए. अपने लिए तो जानवर भी जीते हैं, वो जिंदगी कोई जिंदगी नहीं है जो सिर्फ अपने लिए सोचती है. हम दूसरों का सोचना चाहिए. मैं हमारे स्टूडेंट्स को कि जहाँ कहीं भी जाता हूँ नौजवानों से रिक्वेस्ट करता हूँ, हमको देने वाले बनना है, हमको कंट्रीब्यूट करने वाले बनना है. और प्यार और मोहब्बत की बात हुई, वो आज हमारे देश की सबसे बड़ी ज़रूरत है. ये इलेक्ट्रिसिटी, पावर, इंपोर्ट, एक्सपोर्ट, इंडस्ट्रीज वगैरह यकीनन उसकी ज़रूरत है, लेकिन आज हमारे देश को प्यार और मोहब्बत की ज़रूरत है. यहाँ बिला लिहाज मज़हब और मिल्लत बच्चे पढ़ते हैं, रिस्पेक्ट ऑफ रिलीजन पढ़ते हैं, यहाँ रहते हैं, इनकी निगरानी कर रहे हैं. और ये ऑर्गेनाइजेशन ये बहुत बड़ा काम है, इसको हम आगे बढ़ाएं. मैं हैदराबाद से आए हुए मेहमानों से ख्वाहिश करूँगा कि हमारी रिक्वेस्ट है कि इनकी ऑर्गेनाइजेशन को सपोर्ट करें, सुपरवाइज करें, हिम्मत दिलाएं और इसको बड़ा करें. कोई भी काम छोटा होता है, जो छोटे से शुरू होता है वो तरक्की करता है. आज मुझे 20,000 स्टूडेंट की सेवा करने का मौका मिल रहा है. 35 साल पहले 17 स्टूडेंट के साथ एक छोटे कमरे में काम शुरू किया था, अकेला एक ही टीचर के साथ शुरू किया था. आज शायद 3,000 स्टाफ हमारे पास है. 20,000 स्टूडेंट की सेवा का मौका मिल रहा है. ये ऊपर वाली की दया, आशीर्वाद, मेहरबानी और सबकी बीदर वालों की दुआओं का नतीजा है. तो ऐसे ऑर्गेनाइजेशंस को हम सब मिलकर सपोर्ट करना चाहिए और सब मिलकर समाज में तब्दीली लाना चाहिए. हमारा समाज सेहतमंद हो, हमारा समाज एजुकेटेड हो, हमारा समाज प्यार और मोहब्बत को एक दूसरे को फैलाने वाला बने. मैं हैदराबाद से आए हुए मेहमानों से ख्वाहिश करूँगा, अगर मुमकिन हो तो हैदराबाद जाते हुए ऑन दी वे है, एक 10 मिनट आएँ. अगर मौका है तो हमारे स्टूडेंट्स रहेंगे, उनको आप कुछ एडवाइस करें, अपना लाइफ एक्सपीरियंस उनको सुनाएं. ऐसा बहुत कम मौका होता है. ऐसे बड़े लोग, जिम्मेदार लोग, समाज की सेवा में अपनी ज़िंदगियां लगाए हुए लोग, मैं जब भी आते हैं बिदर को उनका मैं बेनिफिट लेता हूं और हमारे स्टूडेंट से मिलाता हूं. दरबार सिंह साहब की हमारी मोहब्बत पुरानी है माशाल्लाह. हम स्टेज पे मिलते हैं और एक दूसरे से मोहब्बत है और हम सब मिलकर ही काम कर सकते हैं. सब मिलकर समाज में तब्दीली लाने की कोशिश करेंगे. इनके लिए क्या कुछ स्पेशल पॉसिबल है. ये हमारे प्यारे प्यारे बच्चे, मेरा मानना है यही हमारे देश का फ्यूचर है. ये एजुकेटेड रहेंगे, ये हेल्दी रहेंगे तो हमारा देश तरक्की करेगा. मैं ज़्यादा चाहूँगा विजयराज मिशन की जानिब से मैं सबको बधाई देता हूँ और बहुत मुबारकबादी देता हूँ इस खुशी के मौके पे. सबसे बड़ा धर्म दुनिया का वो इंसानियत है. सबसे बड़ा धर्म दुनिया का वो इंसानियत है. सबसे बड़ा धर्म इंसानियत का सबसे बड़ा धर्म वो प्रेम है, प्यार है, मोहब्बत है. यसू मसीह, उनकी हिस्ट्री आप पढ़ो तो उनकी पूरी हिस्ट्री में ये मिलता है. यसू मसीह ने कभी किसी को कुछ तकलीफ नहीं दी, कभी किसी को नहीं मारा. पूरी लाइफ में, पूरी अपनी हिस्ट्री में यसू मसीह ने लोगों को लोगों की हेल्प की, उनका ताउन किया, उनकी मदद किया. पूरी जिंदगी में यसू मसीह ने लोगों की अच्छाई की, कभी किसी को बुरा नहीं कहा. एक मर्तबा यसू मसीह जमीन पर बैठे हुए थे, एक आदमी आया
और आके हमको गालियां देने लगा और बुरा भला कहने लगा। तो वो गालियां लोग देते थे उनको, वो लोगों के लिए प्रार्थना करते थे, दुआ देते थे। तो किसी ने उनसे कहा लोग आपको गालियां दे रहे हैं और आप इनके लिए प्रार्थना कर रहे हैं, आप इनको दुआ दे रहे हैं। तो यीशु मसीह ने एक गोल्डन जुमला कहा, गोल्डन वर्ड कहा जिसके पास जो होता है वो खर्च करता है, जिसके पास जो होता है वो देता है। उसके पास गालियां थी, वो गालियां दे रहा था। मेरे पास प्रार्थनाएं हैं, दुआएं हैं, मैं दुआएं दे रहा हूँ। हमारा देश भी प्यार का देश है, हमारा देश प्रेम का देश है, हमारा देश मोहब्बत का देश है। दूसरे देश में आपको गैस मिलेगा, पेट्रोल मिलेगा, दूसरे देश में आपको डीजल मिलेगा, लेकिन भारत देश में आपको प्यार मिलेगा। ये प्यार की सबसे अच्छी मिसाल और प्यार का सबसे अच्छा मंच है ये। ಧನರಾಜ್ ಅವರು ರೀಸೆಂಟ್ಲಿ ನಾನು ಈ ಪ್ರೋಗ್ರಾಮ್ ಆಫೀಸರ್ ಆಗಿ ಬಂದಿದ್ದೀನಿ. ಅವರು ರೀಸೆಂಟ್ಲಿನೇ ಭೇಟಿಯಾದರು 2 ಡೇಸ್ ಮೊದಲ. ಅವರು ಮಾಡೋಂಥ ಕೆಲಸದ ಬಗ್ಗೆದಾಗ ವಿವರಣೆ ನೀಡಿದರು. ಆವಾಗ ಅವರೇನು ನಮ್ಮದು ಡ್ಯಾಪ್ಕೋ ಪ್ರೋಗ್ರಾಮಲ್ಲಿ ಇವು HIV AIDS ಸೋಂಕಿತರು ಮಕ್ಕಳಿಗೆ, ಪಾಸಿಟಿವ್ ಇದ್ದವರಿಗೆ, ಅಂಥವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಲ್ಪ್ ಇನ್ ದ ಸೆನ್ಸ್ ವಿದೌಟ್ ಟೇಕಿಂಗ್ ಎನಿ ಡೊನೇಷನ್ ಅಥವಾ ಬಜೆಟ್ ಫ್ರಮ್ ಗೌರ್ಮೆಂಟ್. ಸೊ ಆ ನಿಟ್ಟಿನಲ್ಲಿ ಇವ್ರದ್ದೇನು ಅರ್ನಿಂಗ್ಸ್ ಇದೆ ಆ ಇದರಲ್ಲೇ ಸ್ವಲ್ಪ ಇವರು ಬಡ ಮಕ್ಕಳಿಗೆ, HIV ಸೋಂಕಿತ ಮಕ್ಕಳಿಗೆ ಇದೇನು ಮಾಡ್ತಾಯಿದ್ರು. ಅದ್ರ ಸಲುವಾಗಿ ಅದ್ರ ನಿಮಿತ್ತ ನನಗೆ ಭಾಳ ಒಳ್ಳೇದು ಅನ್ನಿಸ್ತು. ಅದೇ ಸಂದರ್ಭದಲ್ಲಿ ಕ್ರಿಸ್ಮಸ್ ಎವ್ರಿ ಇಯರ್ ಅವ್ರು ಹೇಳಿದ್ರು ಅವ್ರ ಮನೆಯಲ್ಲಿ ಆಚರಣೆ ಮಾಡಲ್ಲ ಅಂತ, ಯಾರು ಕರೆದ್ರು ಅವ್ರ ಮನೆಗೆ ಹೋಗ್ತಾರಂತ. ಆಮೇಲೆ ಇಂಥದ್ದೊಂದು ಪ್ರೋಗ್ರಾಮ್ ಮಾಡಿ ಬಡ ಮಕ್ಕಳಿಗೆ ಇವು ಖುಷಿ ಕೊಡ್ತಾರ ಅಂತೇಳಿ ಗಿಫ್ಟ್ಗಿಂತ ಹೆಚ್ಚಿಗೆ ಅವರಿಗೊಂದು ಖುಷಿ ಹಂಚ್ತಾ ಇದ್ದಾರೆ. ಇದು ಒಳ್ಳೆ ಕಾರ್ಯದ, ದೇವರು ಅವರಿಗೆ ಒಳ್ಳೇದು ಮಾಡಲಿ. ನಮಗೆ ತುಂಬ ಒಂದು ಪ್ರೇರಣೆ ಆಗಿದೆ ಸರ್. ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್ ಸರ್. ಸೊ ಆ್ಯಂಡ್ ಫಾರ್ ಯಂಗ್ಸ್ಟರ್ಸ್ ಲೈಕ್ ಅಸ್ ಈಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಅವರು ಮಾಡುವ ಕಾರ್ಯ ನಾವೆಲ್ಲರೂ ಮಾಡಬೇಕಾಗಿ ಅನಿಸುತ್ತೆ ನಮಗೆ. ಸೊ ಹಾಗಾಗಿ ಇವತ್ತಿನ ತುಂಬ ಸಂತೋಷ ದಿನ, ಅದ್ಭುತವಾದ ದಿನ. ಯಾಕಂದರೆ ನಾವು ದೇವರ ಆಗಮನವನ್ನು ಆಚರಿಸ್ತಾ ಇದ್ದೇವೆ. ದೇವರು ನಮ್ಮ ಮಧ್ಯದಲ್ಲಿ ಈ 25 ಡಿಸೆಂಬರ್ ಅವರು ಯೇಸುಸ್ವಾಮಿ ಹುಟ್ಟಿದ ದಿನವಾದ್ದರಿಂದ, ಅವರು ಬಂದು ಆಗಮನ ದಿನವಾದ್ದರಿಂದ ನಮಗೆ ಅವರು ಇಂಥ ಮಕ್ಕಳ ಜೊತೆ, ನಾವು ಬಡ ಮಕ್ಕಳ ಜೊತೆ, ರೋಗಿಸ್ಥ ಮಕ್ಕಳ ಜೊತೆ ನಾವು ಆಚರಿಸುವಾಗ ನಮ್ಗೆ ತುಂಬ ಖುಷಿ ಆಗ್ತದೆ ಸರ್. ಇವರ ಮಧ್ಯೆ ನಮ್ಮಲ್ಲಿ ಆಚರಿಸೋಕ್ಕೆ ನೀವು ನಮ್ಮನ್ನು ಇನ್ವೈಟ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ ಸರ್. ಆ್ಯಂಡ್ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಏನಂದರೆ ಈ ಮಕ್ಕಳಿಗಾಗಿ ನಿಮ್ಮ ಜೊತೆ ಕೈ ಜೋಡಿಸಿ ನಾನು ಏನಾದರೂ ಸಹಾಯ ಮಾಡ್ಬೇಕಂತ ಇದ್ದೀನಿ ಸರ್. ಸೊ ಯಾವಾಗೂ ನೀವು ಪ್ರೇರಣೆ ಆಗಿದ್ದೀರಿ. ಆ್ಯಂಡ್ ಈ ಮಕ್ಕಳಿಗೋಸ್ಕರ ನನ್ನ ಮಗಳ ಬರ್ಡೇ ಇದೆ ನಾಳೆ, ಹಾಗೆ ಕ್ರಿಸ್ಮಸ್ ಇದೆ. ಸೊ ಹಾಗಾಗಿ ನಾನು ಕೂಡ ಈ ಮಕ್ಕಳಿಗಾಗಿ ಒಂದು ಸಹಾಯ ಮಾಡಲು ನನಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಿಮಗೆ ಕೇಳ್ತೇನೆ. ಹಾಗೂ ನನಗೆ ಇಲ್ಲಿ ಕರೆದಕ್ಕಾಗಿ क्राइस्ट ने हमको संदेश दिया है और सब धर्मों का एक ही मिशन है, गॉड इज ट्रुथ एंड ट्रुथ इज गॉड। उसको पाने के लिए वर्क इज वर्शिप और वर्शिप इज वर्क। और इन तीनों को पाने के लिए, दोनों को पाने के लिए प्रेम चाहिए, लव एंड हेल्प टू द पुअरर। और आज का दिन धनराज और उनकी फैमिली और फ्रेंड्स जो आज वो हेल्प कर रहे हैं, बहुत ही, मैं लफ्ज़ नहीं मिल रहा है कैसे इनको थैंक्स करूं कि एक गरीबों के बच्चे जो भगवान को मिलने के लिए पहला स्टेप है, हेल्प टू द पुअरर, इट इज ए हेल्प टू, इट इज वर्शिप टू द गॉड। क्योंकि गरीब के हृदय में ही भगवान होता है, अमीर के हृदय में नहीं भगवान होता। गरीब ही भगवान की वर्शिप करता है, अमीर अहंग में अपना आप खराब कर लेता है। ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಾನು ನಿಮ್ಮೆಲ್ಲರಿಗೆ ವಂದಿಸುವಂತನಾಗಿದ್ದೇನೆ. ವಿಜಯರಾಜ್ ಮಿಷನ್ ಟ್ರಸ್ಟ್ ಏನಿದೆ ಅಂತಂದರೆ, ಒಂದು ಇಂಡಿವಿಜುವಲ್ ಆಗಿ ಮಕ್ಕಳನ್ನು ಪ್ರೀತಿಸಿ ಯೇಸು ಕ್ರಿಸ್ತನ ಒಂದು ಸಂದೇಶ ಪ್ರತಿ ಬಡ ಮಕ್ಕಳ ಮಧ್ಯದಲ್ಲಿ ಆಚರಿಸುವಂಥ ಹಬ್ಬನೇ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನಾವು ನಂಬುತ್ತೇವೆ. ಸ್ಪೆಷಲಿ ಯಾವ ಮಕ್ಕಳನ್ನು ತಂದೆ ತಾಯಿ ಇಲ್ಲ, ಯಾವ ಮಕ್ಕಳು ರೋಗಸ್ಥರಿದ್ದಾರೆ, ಯಾರು ಅವ್ರಿಗೆ ನೋಡ್ಕೊಳ್ಳುವಂಥರಿಲ್ಲ, ಯಾರು ಅವರಿಗೆ ಕೇರ್ ಮಾಡುವಂಥರಿಲ್ಲ, ಅಂಥ ಮಕ್ಕಳನ್ನು ತೆಗೆದುಕೊಂಡು
ಆ ಮಕ್ಕಳನ್ನು ನಾವು ಇವತ್ತು ಒಂದು ಬಟ್ಟೆಗಳು ಕೊಡುವುದರ ಮೂಲಕವಾಗಿ ಮತ್ತು ಅವ್ರ ರ್ಯಾಷನ್ ಕೊಡುವುದರ ಮೂಲಕವಾಗಿ ಅವರಿಗೆ ಒಂದು ಕ್ರಿಸ್ಮಸ್ ಗಿಫ್ಟ್ ಎಂಬುದಾಗಿ ನಾವು ಕೊಡುವಂತರಾಗಿದ್ದೇವೆ. ಇದು ಸುಮಾರು ಒಂದು 10 ವರ್ಷದಿಂದ ಕ್ರಿಸ್ಮಸ್ ಹಬ್ಬವನ್ನು ನಮ್ಮ ಒಂದು ಈ ಬಡ ಮಕ್ಕಳು ಮತ್ತು ಅನಾಥ ಮಕ್ಕಳನ್ನು ನಾವು ಇದು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ರೋಗ ಪೀಡಿತದಲ್ಲಿದ್ದಂಥ ಮಕ್ಕಳನ್ನು ನಾವು ದತ್ತವನ್ನು ತೆಗೆದುಕೊಂಡಿದ್ದೇವೆ. ವಿಜಯರಾಜ್ ಮಿಷನ್ನು ಒಂದು 65 ಮಕ್ಕಳನ್ನು ಅವರ ಎಜುಕೇಷನ್ ಆಗಿರ್ಬೋದು, ಆಮೇಲೆ ಅವರ ಒಂದು ಊಟ ತಿಂಡಿ ಆಗಿರ್ಬೋದು, ಅವರ ಮೆಡಿಕಲ್ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಎಲ್ಲ ವಿಷಯಗಳು ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಇದು ಯಾವುದೇ ಒಂದು ಹಣ ಸಹಾಯ ಇಲ್ಲ, ಬಂದಂಥ ದಾನಿಗಳು, ಆಮೇಲೆ ನಾನು ಮಾಡುವಂಥ ಕೆಲಸಗಳು ಮತ್ತು ವಿಜಯರಾಜ್ ಮಿಷನ್ ಅದಲ್ಲಿ ಏನಿದೆ ಅಂತಂದರೆ ಸ್ವಂತ ಕೆಲಸದಲ್ಲಿ ಬಂದಂಥ ಒಂದು 80% ಏನು ದುಡ್ಡನ್ನು ನಾವು ಈ ಸೇವೆಗಾಗಿ ನಾವು ಮುಡುಪಾಗಿಟ್ಟು ನಮ್ಮ ಕುಟುಂಬನೂ ಒಂದು ದಿಕ್ಕಿಲ್ಲಂಥ ಅನಾಥ ಮಕ್ಕಳಿಗೆ ಒಂದು ಸಮರ್ಪಣೆ ಆದಂಥ ಒಂದು ಆರ್ಗನೈಸೇಷನ್ ಆದಂಥದ್ದಾಗಿದೆ, ಅದು ವಿಜಯರಾಜ್ ಮಿಷನ್ ಟ್ರಸ್ಟ್. ಸೊ ಕಳೆದ 10 ವರ್ಷದಿಂದ ನಾವು ಈ ಸೇವೆ ಮಾಡ್ತಾ ಇದ್ದೇವೆ. ದೇವರು ಕೊಟ್ಟಂಥ ಈ ಒಂದು ಆಶೀರ್ವಾದ, ದೇವರು ಕೊಟ್ಟಂಥ ಈ ಒಂದು ಕೃಪೆದಿಂದ ನಾವು ಪ್ರತಿ ವರ್ಷ ಬಡ ಮಕ್ಕಳೊಟ್ಟಿಗೆ ಮತ್ತು ಅನಾಥ ಮಕ್ಕಳೊಟ್ಟಿಗೆ ಮತ್ತು ವಿಧಿವೆರಟು ಮತ್ತು ಏಜ್ ಆದಂಥ ಮುದುಕಿಯರನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ ಇದು ನಮ್ಮ ವಿಜಯರಾಜ್ ಮಿಷನ್ ಒಂದು ಕೆಲಸ ಆಗಿರ್ತದೆ. ಇದು ಸುಮಾರು ನಾವು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಯಾರು ತಂದೆ ತಾಯಿಗಳನ್ನ ನೋಡ್ಕೊಳಕ್ಕಾಗೋದಂತಿರೋ ಮಕ್ಕಳು ಏಜ್ಡ್ ಆಗಿರ್ತಾರೋ ಅಂಥ ಇವತ್ತು ನಮ್ಮಲ್ಲಿ 18 ಜನ ಇದ್ದಾರೆ, ಅವರನ್ನು ನೋಡ್ಕೊಳ್ತೀವಿ. ಆಮೇಲೆ ರೋಗಸ್ಥದಲ್ಲಿರುವಂಥ ಮಕ್ಕಳಿದ್ದಾರೆ, 65 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಯಾರು ತಂದೆ ತಾಯಿ ಇಲ್ಲ, ಆ ಮಕ್ಕಳು ಎಜುಕೇಷನ್ ಆಗಿರ್ಬೋದು, ಆಮೇಲೆ ಅವರು ವಿದ್ಯಾಭ್ಯಾಸ ಮೆಡಿಕಲ್ ಆಗಿರ್ಬೋದು, ನಾವು ನೋಡ್ಕೊಳ್ತಾ ಇದ್ದೀವಿ. ಸರ್ಕಾರದಿಂದ ಏನು ತೊಗೊಳ್ತಾ ಇಲ್ಲ. ಸೊ ಯಾಕಂತಂದರೆ ನಮ್ಮಲ್ಲಿ ಸರ್ಕಾರ ಅನುದಾನ ತೊಗೊಳಕ್ಕೆ ನಮ್ಮ ಹತ್ರ ಆ ಒಂದು ಇದು ಇಲ್ಲ ಅಂತಂದರೆ ಆಫೀಸ್ ಸೆಟಪ್ ಆಗಿರ್ಬೋದು, ಬೇರೆ ಒಂದು ದೊಡ್ಡ ಕಾರ್ಯಗಳು ನಮ್ಮ ಹತ್ರ ಇಲ್ಲ. ಬಟ್ ನಾವು ಬಂದಂಥ ಕೆಲಸದಲ್ಲಿ ಬಂದಿಂದ ಏನು ವರಮಾನ ಇರುತ್ತೆ, ಆ ವರಮಾನ ಈ ಒಂದು ಸೇವೆಯಲ್ಲಿ ನಾವು ಹಾಕುವಂಥರಾಗಿದೆ.